ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಗವದ್ಗೀತೆ ಹಾಗಂದರೆ ಏನು? ಮಹಾಭಾರತದಲ್ಲಿ ಬರುತ್ತೆ, ಅರ್ಜುನ ಯುದ್ಧ ಮಾಡಲ್ಲ ಅನ್ನೋವಾಗ ಕೃಷ್ಣ ಭಗವದ್ಗೀತೆಯ ಮೂಲಕ ಕೆಲಸ ಮಾಡುವುದು ನಿನ್ನಯ ಧರ್ಮ, ಅಷ್ಟು ಮಾಡು, ಇವರನ್ನೆಲ್ಲ ಆಗಲೇ ನಾನು ಕೊಂದು ಬಿಟ್ಟಿದ್ದೇನೆ, ನಿಮಿತ್ತ ಮಾತ್ರ ನೀನು ಅಂತ ಧೈರ್ಯ ನೀಡಿ ಯುದ್ಧ ಮಾಡುವ ಹಾಗೆ ಮಾಡ್ತಾನೆ. ಪಾಂಡವರು ಗೆಲ್ತಾರೆ, ಕೌರವರು ನಾಶವಾಗ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ತಿಳಿದಿರುವಂಥ ಅರ್ಥ. ಆದರೆ ಸ್ವಲ್ಪ ಆಳಕ್ಕೆ ಇಳಿದು ನೋಡಿದ್ರೆ ಈ ಕುರುಕ್ಷೇತ್ರ ಯುದ್ಧ ಅನ್ನೋದು ಎಲ್ಲೋ ನಡೆಯೋಲ್ಲ, ಅದು ನಮ್ಮ ದೇಹದಲ್ಲೇ ನಡೆಯುತ್ತೆ. ಈ ದೇಹವೇ ಕುರುಕ್ಷೇತ್ರ, ಇಲ್ಲೇ ಭಗವದ್ಗೀತೆ ನಡೆಯುತ್ತೆ ಪ್ರತಿದಿನ ಪ್ರತಿ ಕ್ಷಣ. ಕೃಷ್ಣ ಯಾರು? ನಮ್ಮ ಬುದ್ಧಿ. ಕೌರವರು ಪಾಂಡವರು ಒಳ್ಳೆಯ ವಿಚಾರಗಳು, ಕೆಟ್ಟ ವಿಚಾರಗಳು, ಇವೆರಡರ ನಡುವೆ ಸದಾ ಹೋರಾಟ ನಡೀತಾ ಇರುತ್ತೆ. ಈ ತಿಕ್ಕಾಟದಲ್ಲಿ ಬುದ್ಧಿ ಅನ್ನೋ ಕೃಷ್ಣ ಸರಿಯಾದ ಮಾರ್ಗ ತೋರಿಸ್ತಾನೆ. ಆ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದಾಗುತ್ತೆ, ಇಲ್ಲ ಅಂದರೆ ಕೆಟ್ಟದಾಗುತ್ತೆ. ಹೀಗೆ ಭಗವದ್ಗೀತೆ ಅನ್ನೋದನ್ನು ಹೊರಗಡೆ ನೋಡಬೇಡಿ, ಒಳಗೆ ನೋಡಿ, ಹೀಗೆ ಹೇಳುವ ಕೃತಿಗಳು ಉಂಟು. ಹಾಗಿದ್ದ ಮೇಲೆ ಭಗವದ್ಗೀತೆಯ ವಿಶೇಷ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೇರವಾಗಿ ಭಗವದ್ಗೀತೆಯನ್ನು ಓದಿಬಿಟ್ರೆ, ಶಬ್ದಶಃ ಅರ್ಥವನ್ನು ತಿಳ್ಕೊಂಡ್ರೆ ಬಹುಶಃ ಅರ್ಥ ಆಗೋಲ್ಲ ನಮಗೆ. ಹಾಗಾಗಿ ಶಂಕರಾಚಾರ್ಯರು ಮೊದಲ ಬಾರಿಗೆ ಭಾಷ್ಯವನ್ನು ಬರೀತಾರೆ. ಭಗವದ್ಗೀತೆ ಏನು ಹೇಳ್ತಾ ಇದೆ ಅನ್ನೋದನ್ನು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ಬರೀತಾರೆ. ಆದರೆ ಆ ನಂತರ ಬಂದಂಥ ರಾಮಾನುಜಾಚಾರ್ಯರ ಗುರುಗಳಾದಂಥ ಯಮುನಾಚಾರ್ಯರು ಗೀತಾಧರ್ಮ ಸಂಗ್ರಹ ಅಂತಕ್ಕಂಥ ಇನ್ನೊಂದು ಪುಸ್ತಕ ಬರೀತಾರೆ. ತಮ್ಮದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ರಾಮಾನುಜಾಚಾರ್ಯರು ಗೀತಾ ಭಾಷ್ಯ ಅಂತ ಬರೀತಾರೆ. ಹೀಗೆ ಅನೇಕ ಜನ ಬರಿತಾ ಬರ್ತಾರೆ. ಆದರೆ ಇವರೆಲ್ಲರೂ ಸಹ ತಮ್ಮ ಮೂಗಿನ ನೇರಕ್ಕೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವದ್ಗೀತೆಯ ಆಂತರ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಯಾವಾಗಲೂ ನಿಲ್ಲುತ್ತೆ. ಹೀಗೆ ಅನೇಕ ಕೃತಿಗಳು ಏನು ಬಂದಿವೆ, ಭಾಷ್ಯಗಳು, ಅವುಗಳಲ್ಲಿ ಒಂದು ವಿಶೇಷವಾದ ಕೃತಿ ಈಗ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಗೀತಾ ವಿವೃತಿ. ಗೀತಾ ವಿವೃತಿ ಅನ್ನೋದು ರಾಘವೇಂದ್ರ ಸ್ವಾಮಿಗಳು ಬರೆದಂಥ ಕೃತಿ. ಭಗವದ್ಗೀತೆ ಏನಿದೆ, ಆ ಭಗವದ್ಗೀತೆಯ ಅರ್ಥ ಏನಿದೆ, ಆ ಅರ್ಥದ ಒಳಾರ್ಥವನ್ನು ತಿಳಿಸ್ತಾ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಕೃತಿಯಲ್ಲಿ. ಅವರು ಬರೆದದ್ದು ಸಂಸ್ಕೃತ ಭಾಷೆಯಲ್ಲಿ. ಆ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಈ ಗೀತಾರ್ಥವನ್ನು ಸರಳವಾದ ಕನ್ನಡದಲ್ಲಿ ನಮಗೆ ಹೇಳಿದ್ದಾರೆ ಶ್ರೀಮತಿ ಗೀತಾ ಸೋಮಶೇಖರ್ ಅವರು. ಹಾಗಾಗಿ ಈ ಒಂದು ಪುಸ್ತಕವನ್ನು ಸೂಕ್ಷ್ಮವಾಗಿ ನೋಡ್ತು ಅಂದರೆ ಎಲ್ಲ ಪುಸ್ತಕಗಳಲ್ಲೂ ಸಿಗುವ ಗೀತೆಯ ಶ್ಲೋಕ ಕನ್ನಡ ಅನುವಾದ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಆದರೆ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿಯಲ್ಲಿ ಆ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಈ ಒಂದು ಪುಸ್ತಕವನ್ನು ಓದಬಹುದು. ಹಾಗಾಗಿ ಭಗವದ್ಗೀತೆಯ ಮತ್ತೊಂದು ಮುಖವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಒಂದು ಕೃತಿ ನೆರವಾಗುತ್ತೆ. ಬಹಳ ಕಷ್ಟಕರವಾದ ಕೃತಿಯನ್ನು ಶ್ರೀಮತಿ ಗೀತಾ ಸೋಮಶೇಖರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅನ್ನಪೂರ್ಣ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪತ್ರಿಕೆ ಓದುವುದು, ಕತೆ ಪುಸ್ತಕಗಳನ್ನು ಓದುವುದು, ರಂಗೋಲಿ ಬಿಡಿಸುವುದು, ದೇವರ ನಾಮ ಹಾಡುವುದು. ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಪ್ರತಿದಿನ ಬಿಡದೆ ತಪ್ಪದೆ ನೋಡುವುದು. ಅನ್ನಪೂರ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು VS ಪ್ರಸಾದ್ ಅಂತ ಹೇಳಿ ನಾನು ಬೆಂಗಳೂರು ಉಳ್ಳಾಲದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪ್ರವಾಸ ಮಾಡುವುದು. ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮೀನಾಕ್ಷಿ, ಉಳ್ಳಾಳು ಉಪಕಾರ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಚಿತ್ರ ಬಿಡಿಸೋದು,
ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ಓದೋದು, ಮತ್ತು ಕ್ರೀಡೆಗಳನ್ನು ಮಕ್ಕಳ ಜೊತೆ ಕೂತುಕೊಂಡು ಆಡೋದು ಮತ್ತು ನೋಡೋದು. ಮೀನಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಮಹಾಶ್ವೇತೆ, ಸುಧಾಮೂರ್ತಿ ಬರೆದಂಥ ಕನ್ನಡ ಕಾದಂಬರಿ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕ್ರಿಸ್ತಪೂರ್ವ 6ನೆಯ ಶತಮಾನದಲ್ಲಿದ್ದ ವಿಶ್ವವಿಖ್ಯಾತ ಭಾರತೀಯ ವಿಶ್ವವಿದ್ಯಾನಿಲಯ ಯಾವುದು? ಆಯ್ಕೆಗಳನ್ನು ನೋಡೋಣ. ಓದಂತಪುರಿ, ನಾಳಂದ, ಮಾನ್ಯಖೇಟ, ತಕ್ಷಶಿಲ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮೀನಾಕ್ಷಿ, ಆನಂತರ ಪ್ರಸಾದ್. ತಕ್ಷಶಿಲ. ಆಯ್ಕೆ 4 ತಕ್ಷಶಿಲ. ಪ್ರಸಾದ್. ನಾಳಂದ. ನಾಳಂದ ಆಯ್ಕೆ 2. ಉತ್ತರವನ್ನು ನೋಡೋಣ. ತಕ್ಷಶಿಲ ಉತ್ತರ ಸರಿಯಾಗಿದೆ. ಮಹಾಶ್ವೇತೆ ಎನ್ನುವ ಈ ಕಾದಂಬರಿಯನ್ನು ಮೀನಾಕ್ಷಿ ಅವರಿಗೆ ಕೊಟ್ಟಿದ್ದೇನೆ. ರಾಮಾಯಣದಲ್ಲಿ ರಾಮನ ತಮ್ಮ ಭರತ ಬರ್ತಾನೆ. ಆ ಭರತನ ಮಗನ ಹೆಸರು ತಕ್ಷ. ಹಾಗಾಗಿ ಭರತನು ತನ್ನ ಮಗನ ಹೆಸರಲ್ಲಿ ಈ ಒಂದು ನಗರವನ್ನು, ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸ್ದ ಅಂತ ಒಂದು ಕಥೆ ಉಂಟು. ಚಾಣಕ್ಯ, ಚಂದ್ರಗುಪ್ತ, ಆಚಾರ ಚರಕ ಮುಂತಾದ ಅನೇಕ ಮಹನೀಯರು ಈ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ್ರು ಅನ್ನೋ ವಿಚಾರ ನಮಗೆ ದೊರೆಯುತ್ತೆ. ಕ್ರಿಸ್ತಶಕ 5ನೆಯ ಶತಮಾನದಲ್ಲಿ ಇದು ಹೂಣರಿಂದ ನಾಶವಾಗುತ್ತೆ. ಅಂದರೆ ಹೆಚ್ಚು ಕಡಿಮೆ 1000 ವರ್ಷಗಳ ಕಾಲ ಈ ಒಂದು ವಿಶ್ವವಿದ್ಯಾನಿಲಯ ಇತ್ತು. ಜಗತ್ತಿನ ಹಲವು ಭಾಗಗಳ ಜನ ಇಲ್ಲಿಗೆ ಬಂದು ಓದ್ತಾ ಇದ್ದರು ಅನ್ನೋದನ್ನು ನಾವಿಲ್ಲಿ ನೆನೆಸ್ಕೋಬಹುದು. ಮುಂದಿನ ಪುಸ್ತಕ ಆಕಾಶಕ್ಕೆ ಏಣಿ ಹಾಕು. ಡಾಕ್ಟರ್ ಎಲ್ ಹನುಮಂತಯ್ಯ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಗೃಹ ಬಳಕೆಯ ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್ನಲ್ಲಿ ಪ್ರಧಾನವಾಗಿರುವ ಅನಿಲ ಯಾವುದು? ಆಯ್ಕೆಗಳನ್ನು ನೋಡೋಣ. ಈಥೇನ್, ಪ್ರೋಪೇನ್, ಮೀಥೇನ್, ಬ್ಯೂಟೇನ್. ಮೊದಲಿಗೆ ಅನ್ನಪೂರ್ಣ, ಆನಂತರ ಪ್ರಸಾದ್. ಈಥೇನ್. ಆಯ್ಕೆ 1 ಈಥೇನ್. ಹೇಳಿ ಪ್ರಸಾದ್. ಬ್ಯೂಟೇನ್. ಬ್ಯೂಟೇನ್ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮೀಥೇನ್ ಆಗಿತ್ತು. ಸಾಮಾನ್ಯವಾಗಿ ಈ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಅಂತ ಏನು ಕರಿತೇವೆ, ಅದರಲ್ಲಿ 80ರಿಂದ 90% ಮೀಥೇನೇ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಇತರ ಅನಿಲಗಳು ಸಹ ಬೆರೆತಿರೋದು ಉಂಟು. ಆ ಇತರ ಅನಿಲಗಳಲ್ಲಿ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಇತ್ಯಾದಿಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅವು ಬೆರೆತಿರುತ್ತೆ. ಆದರೆ ಪ್ರಧಾನವಾಗಿ 90% ಇರೋದು ಮೀಥೇನ್ ಮಾತ್ರ. ಕೊಳವೆಗಳ ಮೂಲಕ ಇದನ್ನು ಮನೆಗಳಿಗೆ ಪೂರೈಸ್ತಾರೆ, ಹಾಗೆಯೇ ಕಾರ್ಖಾನೆಗಳಿಗೂ ಸಹ ಪೂರೈಸೋದು ಉಂಟು. ಮುಂದಿನ ಪುಸ್ತಕ ಡಾಕ್ಟರ್ ಮಿರ್ಜಾ ಬಶೀರ್ ಬರೆದಂಥ ಗಂಗೆ ಬಾರೆ ಗೌರಿ ಬಾರೆ ಎನ್ನುವ ಸೊಗಸಾದ ಕೃತಿ. ಪಶುವೈದ್ಯನ ಮನಕಲಕುವ ದಿನಚರಿಯ ಕೃತಿ ಇದು. ಮೂಕ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಏನೆಲ್ಲ ಕಷ್ಟಪಡಬೇಕಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಸ್ವಾನುಭವವನ್ನು ಬರೀತಾರೆ ಮಿರ್ಜಾ ಬಶೀರ್ ಅವರು. ನಮ್ಮ ಪ್ರಶ್ನೆ: ಮೆಡಿಟರೇನಿಯನ್ ಸಮುದ್ರ ಹಾಗೂ ಕೆಂಪು ಸಮುದ್ರವನ್ನು ಸಂಪರ್ಕಿಸುವ ಸೂಯೆಜ್ ಕಾಲುವೆ ಎಷ್ಟು ಕಿಲೋಮೀಟರ್ ಪ್ರಯಾಣವನ್ನು ಕಡಿಮೆ ಮಾಡಿದೆ? ಆಯ್ಕೆಗಳನ್ನು ನೋಡೋಣ. 5000 ಕಿಲೋಮೀಟರ್, 7000 ಕಿಲೋಮೀಟರ್, 8000 ಕಿಲೋಮೀಟರ್ ಹಾಗೂ 3000 ಕಿಲೋಮೀಟರ್. ಮೊದಲಿಗೆ ಪ್ರಸಾದ್, ಆನಂತರ ಮೀನಾಕ್ಷಿ. 8000 ಕಿಲೋಮೀಟರ್. 8 ಆಯ್ಕೆ 3. ಮೀನಾಕ್ಷಿ 3000 ಕಿಲೋಮೀಟರ್. 3000 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 7000 ಕಿಲೋಮೀಟರ್ ಆಗಿತ್ತು.
ಇದು ಈ ಸುಯೆಜ್ ಕಾಲುವೆ ಅಂತ ಏನು ಕರಿತೇವೆ, ಇದು ಸುಮಾರು 190 ಕಿಲೋಮೀಟರ್ ಉದ್ದ ಇದೆ. ಇದು ಈ ಕಾಲುವೆ ರೂಪುಗೊಳ್ಳೋದಕ್ಕೆ ಮೊದಲು ಈ ಹಡಗುಗಳು ಏನು ಮಾಡ್ತಾ ಇತ್ತು ಅಂದರೆ 7,000 ಕಿಲೋಮೀಟರ್ ಇಲ್ಲಿ ಸುತ್ತ ಹೊಡ್ಕೊಂಡು ಹೋಗಬೇಕಾಗಿತ್ತು. ಗುಡೋಪ್ ಬೂಶಿರಾ ಅಂತ ಕರೀತಾರೆ, ದಕ್ಷಿಣ ಆಫ್ರಿಕಾದ ತುದಿಯಲ್ಲಿದೆ. ಅದನ್ನು ಸುತ್ತ ಹಾಕ್ಕೊಂಡು ಹೋಗಬೇಕು ಯುರೋಪಿನ ಕಡೆಗೆ ಅಂತ ಹೇಳಿದ್ರೆ ಸುಮಾರು 7,000 ಕಿಲೋಮೀಟರ್ ಅಷ್ಟು ದೂರ ಪ್ರಯಾಣಿಸಬೇಕಾಗಿತ್ತಂತೆ. ಹಾಗಾಗಿ ಈಜಿಪ್ಟಲ್ಲಿ ಇದ್ದಂಥ ಭೂಭಾಗವನ್ನು ಛೇದಿಸಿ ಸುಮಾರು 190 ಕಿಲೋಮೀಟರ್ ಅಷ್ಟು ಭೂಭಾಗವನ್ನು ಕತ್ತರಿಸಿದಾಗ ಎರಡೂ ಸಮುದ್ರಗಳು ಸೇರಿಕೊಳ್ಳುತ್ತೆ. ಹಾಗಾಗಿ ತುಂಬ 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 ಹಣ ಸಮಯ ಉಳಿತಾಯ ಆಗ್ತಾ ಇದೆ ನಮಗೆಲ್ಲ. ಮುಂದಿನ ಪುಸ್ತಕ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ, ಬಿ ಪುಟ್ಟಸ್ವಾಮಯ್ಯ ಬರೆದಿರುವಂಥ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಆಯುಷ್ಮಾನ್ ಭಾರತ್ ದಿವಸ್ ಎಂದು ಆಚರಿಸುತ್ತೇವೆ. ಆಯ್ಕೆಗಳನ್ನು ನೋಡೋಣ. ಏಪ್ರಿಲ್ 30, ಏಪ್ರಿಲ್ 1, ಮೇ 30, ಮೇ 1. ಮೊದಲಿಗೆ ಅನ್ನಪೂರ್ಣ, ಆನಂತರ ಮೀನಾಕ್ಷಿ. ಏಪ್ರಿಲ್ 30. ಏಪ್ರಿಲ್ 30 ಆಯ್ಕೆ 1. ಮೀನಾಕ್ಷಿ ಮೇ 30. ಮೇ 30 ಆಯ್ಕೆ 3. ಉತ್ತರವನ್ನು ನೋಡೋಣ. ಏಪ್ರಿಲ್ 30 ಉತ್ತರ ಸರಿಯಾಗಿದೆ. ಅನ್ನಪೂರ್ಣ ಅವರಿಗೆ ಎಸ್ ನಿಜಲಿಂಗಪ್ಪ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ಆಯುಷ್ಮಾನ್ ಅನ್ನೋದು ಏನಿದೆ, ಇದನ್ನು ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ ಅಂತ ಕರೀತಾರೆ. ಇದನ್ನು ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿಗಳಷ್ಟು ವಿಮೆ ಸೌಲಭ್ಯ ನೀಡುತ್ತೆ ಈ ಒಂದು ಯೋಜನೆ. ಸುಮಾರು 10 ಕೋಟಿ ಜನರಿಗೆ ಈ ಒಂದು ವಿಮಾ ಸೌಲಭ್ಯ ಅಂತ ದೊರೀತಾರೆ. ಮುಖ್ಯವಾಗಿ ಬಡವರಿಗೆ ಯಾವ ರೀತಿ ಇದು ಉಪಯುಕ್ತ ಅಂದರೆ, ಒಂದು ಹಣಕಾಸು ಸಿಗುತ್ತೆ ಉಚಿತವಾಗಿ, ಅದು ಬೇರೆ ವಿಚಾರ. ಅದಕ್ಕಿಂತಲೂ ಮುಖ್ಯವಾದದ್ದು ಕ್ಯಾಶ್ಲೆಸ್ ಪೇಪರ್ಲೆಸ್, ಅಂದರೆ ಮೊದಲು ಹಣವನ್ನು ಕಟ್ಟಿ ಆನಂತರ ಆ ವಿಮಾ ಕಂಪನಿಯಿಂದ ಹಣ ತಗೊಳ್ಳೋದು ಇಲ್ಲಿ ಬೇಕಾಗಿಲ್ಲ. ಸರಿಯಾದ ದಾಖಲೆಗಳನ್ನು ಒದಗಿಸ್ಬಿಟ್ರೆ ಅವರು 1 ರೂಪಾಯಿಯನ್ನು ತಗೊಳ್ಳದೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅದು ಈ ಆಯುಷ್ಮಾನ್ ಭಾರತ್ ಏನಿದೆ ಈ ಒಂದು ಯೋಜನೆಯ ಹಿನ್ನೆಲೆಯಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದ ಒಂದು ಸಹಾಯ. ಅದು ಲಕ್ಷ್ಮಣ ಶರೇಗಾರ ಬರೆದಂಥ ಕಥಾ ಸಂಕಲನ ನಿರಾಕರಣ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಪೌ ಕಾ ಕ ದಿ ನೆ. ಹೇಳಿ. ಪೌರ ಕಾರ್ಮಿಕ ದಿನಾಚರಣೆ. ಪ್ರಸಾದ್ ಮತ್ತು ಮೀನಾಕ್ಷಿ ಸರಿ ಇದೆಯಾ? ಸರಿ. ಉತ್ತರವನ್ನು ನೋಡೋಣ. ಪೌರ ಕಾರ್ಮಿಕ ದಿನಾಚರಣೆ ಉತ್ತರ ಸರಿಯಾಗಿದೆ. ನಿರಾಕರಣ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಅನ್ನಪೂರ್ಣ ಅವರಿಗೆ. ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಬರೆದಂಥ ಏರುತ್ತೇರುತ್ತ ಶಿಖರ ಎನ್ನುವ ಒಂದು ಪುಸ್ತಕ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿದೆ. 74 ಕೂಡು 59, 69 ಕಳೆ 23, 12 ಗುಣಿಸು 12, 96 ಭಾಗಿಸು 8. ಪ್ರಸಾದ್ ಹಾಗೂ ಅನ್ನಪೂರ್ಣ ಬಜರುತ್ತಿದ್ದಾರೆ. ಮೊದಲಿಗೆ ಪ್ರಸಾದ್. 335. ಅನ್ನಪೂರ್ಣ 333. ಭಿನ್ನವಾದ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 133, 46, 144, 12,
ಎಲ್ಲವನ್ನು ಕೂಡಿದರೆ 335 ಬಂದಿದೆ. ಈ ಉತ್ತರವನ್ನು ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಏರುತ್ತೇರುತ್ತ ಶಿಖರ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಕೊಡ್ತಾ ಇದ್ದೇವೆ ಹರಿಕಥಾಮೃತ ಸಾರ ಎನ್ನುವ ಪುಸ್ತಕ. ಶ್ರೀ ಜಗನ್ನಾಥದಾಸರು ಬರೆದಿರುವಂಥ ಕೃತಿ ಇದು. ಅದನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಅವರು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಬುಧೇಂದ್ರ ಕುಮಾರ್ ಜೈನ್, ಬ್ಯಾರಿ ಗಾಡ್ಫ್ರೇ ಜಾನ್, ಅಶೋಕ್ ಲಕ್ಷ್ಮಣ್ ಸರಾಫ್, ಭರತ್ ಗುಪ್ತಾ. ಮೊದಲಿಗೆ ಅನ್ನಪೂರ್ಣ, ಆನಂತರ ಮೀನಾಕ್ಷಿ. ಒಂದೇದು ಸರ್, ಬುಧೇಂದ್ರ ಕುಮಾರ್ ಜೈನ್. ಮೀನಾಕ್ಷಿ ಬುಧೇಂದ್ರ ಕುಮಾರ್ ಜೈನ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬ್ಯಾರಿ ಗಾಡ್ಫ್ರೇ ಜಾನ್ ಆಗಿತ್ತು. ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಈ ವರ್ಷ. ಮೂಲತಃ ಇವರು ಬ್ರಿಟಿಷ್ ಪ್ರಜೆ. ಇವರು ಅಮೆರಿಕ, ಕೆನಡಾ ಇತ್ಯಾದಿ ಎಲ್ಲ ದೇಶಗಳಲ್ಲೂ ಓಡಾಡ್ತಾ ಇರ್ತಾರೆ. ಇವರು ಕವಿಯಾಗಿ, ಸಾಹಿತಿಯಾಗಿ, ಉಪನ್ಯಾಸಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರ ಬರಹಗಳೆಲ್ಲ ಕ್ರಿಶ್ಚಿಯನ್ ಸೈನ್ಸ್ ಮಾನಿಟರ್ ಅನ್ನೋ ಒಂದು ನಿಯತಕಾಲಿಕದಲ್ಲಿ ಇವು ಮುದ್ರಣ ಆಗ್ತಾ ಇವೆಯಂತೆ. ಮುಂದಿನ ಪುಸ್ತಕ ಸೆರಗಿ ಗಂಟಿದ ಕಂಪು ಎನ್ನುವ ಗಜಲ್ ಸಂಕಲನ. ಪ್ರಭಾವತಿ ಎಸ್ ದೇಸಾಯಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹ, ಗೆ, ದು, ಲು, ರಿ, ಲ, ಮ, ಹ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಹಾಲು ಮಾರಿದ್ದು ಹಾಲಿಗೆ. ಅದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ರಾಷ್ಟ್ರ ಪಕ್ಷಿಯ ಪುಕ್ಕ ಸೂಕ್ಷ್ಮವಾದದ್ದು, ಒಂದು ಆಭರಣ. ನವಿಲುಗರಿ. ಹೇಳಿಮ್ಮ. ನವಿಲುಗರಿ. ನವಿಲುಗರಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅರಳುವ ಪ್ರತಿಭೆ ಈ ಪುಸ್ತಕ ಕೊಟ್ಟಿದ್ದೇನೆ. ಅನ್ನಪೂರ್ಣವರೇ ಎರಡನೇ. ತಮಗೆ ಗೊತ್ತಿಲ್ಲ ಅಂದರೆ ಮೀನಾಕ್ಷಿ ಅವರನ್ನು ಕೇಳ್ತೇನೆ. ಮೀನಾಕ್ಷಿ ಅವರೇ ಈಗ ಹೇಳಿ. ನವಿರು. ನವಿರು. ಉತ್ತರವನ್ನು ನೋಡೋಣ. ನವಿರು ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಒಂದು ಆಭರಣ. ಅಗರ. ಅಗರ. ಉತ್ತರವನ್ನು ನೋಡೋಣ. ನಾಗರ ಉತ್ತರ ಸರಿಯಾಗಿದೆ. ಜಾನಪದ ಮಿನದನ ಎನ್ನುವ ಒಂದು ಪುಸ್ತಕ ಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಅನ್ನಪೂರ್ಣ ಅವರಿಗೆ ಮೊದಲು ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಕನ್ನಡದ ಮೊದಲ ಜ್ಯೋತಿಷ ಗ್ರಂಥವು ಯಾವುದು? ಜಾತಕ ತಿಲಕಂ, ಜಾತಕ ಭಾಸ್ಕರ? ಜಾತಕ ತಿಲಕಂ. ಮುಂದಿನ ಪ್ರಶ್ನೆ: ಕುವೆಂಪು ಅವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟಯ್ಯ ಪುಟ್ಟಪ್ಪ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮುಂದಿನ ಪ್ರಶ್ನೆ: ತಾರಾ
ವಿದ್ಯುನ್ಮಾಲಿ ಇವರು ಯಾರ ಮಕ್ಕಳು? ನರಕಾಸುರ, ತಾರಕಾಸುರ? ನರಕಾಸುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತ ಮಗುವಿನ ಜುಟ್ಟು ಇದೆ ಮುನಿಯಲ್ಲ, ಮೂರು ಕಣ್ಣಿದ್ದರೂ ಈಶ್ವರನಲ್ಲ, ಹಾಲು ಕೊಟ್ಟರೂ ಹಸುವಲ್ಲ, ನಾನು ಯಾರು ಅಂತ ಪ್ರಶ್ನೆ. ತಾವು ಹೇಳ್ತಾ ಇದ್ದೀರಿ ಉತ್ತರ ತೆಂಗಿನಕಾಯಿ. ತೆಂಗಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಾತಕ ತಿಲಕಂ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತಾರಕಾಸುರ ಆಗಿತ್ತು, ನರಕಾಸುರ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತ ಮಗುವಿನ ಶಕುನವನ್ನು ಕೇಳಿದರಂತೆ. ಕೆಲವರು ವ್ಯರ್ಥ ಕೆಲಸವನ್ನು ಮಾಡ್ತಾರೆ, ಉದಾಹರಣೆ ಇದು. ಐದನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದ ಹಾಗೆ ತೆಂಗು, ಎಳನೀರು, ಯಾವುದು ಬೇಕಾದರೂ ಸರಿ ಉತ್ತರ ಆಗುತ್ತೆ. ಎಷ್ಟು ಸರಿ ಉತ್ತರ ಆಯಿತು? ಒಟ್ಟು 3 ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪ್ರಸಾದ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲ ಪ್ರಶ್ನೆ. ವಚನೋದ್ಯಾನವನ್ನು ಯಾರು ಬರೆದರು? ಸಿದ್ದಯ್ಯ ಪುರಾಣಿಕ, ಮಧುರ ಚೆನ್ನ? ಸಿದ್ದಯ್ಯ ಪುರಾಣಿಕ. ಮುಂದಿನ ಪ್ರಶ್ನೆ. ಕುವೆಂಪು ಅವರು ಹುಟ್ಟಿದ ದಿನಾಂಕ ಯಾವುದು? ಡಿಸೆಂಬರ್ 29, 1904, ಡಿಸೆಂಬರ್ 29, 1905? 1904. ಮುಂದಿನ ಪ್ರಶ್ನೆ. ದಾಕ್ಷಾಯಿಣಿ ಯಾರ ಮತ್ತೊಂದು ಹೆಸರು? ಲಕ್ಷ್ಮೀ, ಪಾರ್ವತಿ? ಪಾರ್ವತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತ ಮೇಲಿನ ಸ್ವರ್ಗಕ್ಕಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕ ತಂಗೇರು ಮೂವರು ಕೆರೆಯಾಗೆ ಬಿದ್ದರು, ಒಬ್ಬಳು ಮುಳುಗಿದಳು, ಮತ್ತೊಬ್ಬಳು ತೇಲಿದಳು, ಇನ್ನೊಬ್ಬಳು ಕರಗಿದಳು. ದೋಣಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವಚನೋದ್ಯಾನ, ಸಿದ್ದಯ್ಯ ಪುರಾಣಿಕ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ 1904 ಅಂದರೆ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಪಾರ್ವತಿಯ ಮತ್ತೊಂದು ಹೆಸರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತ ಮೇಲಿನ ಸ್ವರ್ಗಕ್ಕಿಂತ ಇದ್ದ ನರಲೋಕವೇ ವಾಸಿ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಎಲೆ ಅಡಿಕೆ ಸುಣ್ಣ, ಇದರ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮೀನಾಕ್ಷಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೀನಾಕ್ಷಿ ಅವರೇ, ಮೊದಲ ಪ್ರಶ್ನೆ ಈಗ ಬಂತು. ಕೊಂಕಣಿಯಲ್ಲಿ ಕಡೇವಾಡ ಎಂಬ ಪ್ರದೇಶವು ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಕಾರವಾರ, ಕಾರಟಗಿ? ಕಾರವಾರ. ಮುಂದಿನ ಪ್ರಶ್ನೆ. ಕುವೆಂಪು ಅವರು ಎಂದು ಮರಣಿಸಿದರು? ನವೆಂಬರ್ 11, 1994, ನವೆಂಬರ್ 11, 1995? ನವೆಂಬರ್ 11, 95. 95 ಸರಿ ಅಂತ ಹೇಳ್ತಾ ಇದ್ದೀರಿ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಕಲ್ಪವೃಕ್ಷ, ಕಾಮಧೇನು ಎಲ್ಲಿವೆ ಎನ್ನಲಾಗಿದೆ? ಸ್ವರ್ಗದಲ್ಲಿ, ನರಕದಲ್ಲಿ? ಸ್ವರ್ಗದಲ್ಲಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತವರಿಗೆ ಸಂಘವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೊಂಡಿ ತಟ್ಟಿದರೆ ಕುಂಡಿಯೆಲ್ಲ ಉರಿ. ಉತ್ತರವನ್ನು ನೋಡ್ತಾ ಚೇಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಾರವಾರ ಸರಿಯಾಗಿದೆ. 2 ಉತ್ತರ 94 ಆಗಿತ್ತು, 95 ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಸ್ವರ್ಗ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತವರಿಗೆ ಸಂಘವಿಲ್ಲ, ಕೆಟ್ಟವರಿಗೆ ನೆಂಟರಿಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಚೇಳು ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅನ್ನಪೂರ್ಣ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳನ್ನು ಸ್ವೀಕರಿಸಿ ಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
ಪ್ರಸಾದ್ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ತಮಗೂ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಸಸ್ಯಲೋಕದಲ್ಲಿ ಅತ್ಯಂತ ಉದ್ದ ಬಿಡುವಂಥ ಕಾಯಿ ಯಾವುದು ಅಂತ ಕೇಳ್ತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಗಣಪೆಕಾಯಿ ಅಂತ ಬರುತ್ತೆ. ಈ ಗಣಪೆಕಾಯಿ ಕನಿಷ್ಠ 5 ಅಡಿಯಿಂದ ಹಿಡಿದು 7-8 ಅಡಿಯವರೆಗೂ ಉದೂಕೆ ಇರುತ್ತೆ. ಕರ್ನಾಟಕದಲ್ಲೂ ಕೆಲವು ಕಡೆ ಸಿಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.